ವೈಜ್ಞಾನಿಕ ಆಲೋಚನೆಯನ್ನ ಮಾಡಬೇಕು ಅಂತ. ನಮ್ಮ ಜೀವನ ಸುಧಾರಿಸಿದೆ ಅಂದ್ರೆ ನಾವು ಈಗ ಬಟ್ಟೆ ಹಾಕೊಂಡಿದೀವಿ, ನಾನು ಬೈಕ್ ಇಟ್ಕೊಂಡಿದ್ದೀನಿ, ಲೈಟ್ ಇದೆ, ಈ ಕಟ್ಟಡ ಇದೆ, ಕಾರ್ ಇದೆ, ಸೈಕಲ್ ಇದೆ, ಮತ್ತೆ ನಿಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಗ್ಯಾಸ್ ಇದೆ, LPG ಗ್ಯಾಸ್ ಬಂದಿದೆ, ಸ್ಟವ್ ಇದೆ, ಎಲೆಕ್ಟ್ರಿಸಿಟಿ ಇದೆ. ಸೊ ಇದೆಲ್ಲದೂ ಸಾಧ್ಯ ಆಗಿರೋದು ಯಾರಿಂದ? ವಿಜ್ಞಾನದಿಂದ. ಅಂದ್ರೆ ವಿಜ್ಞಾನ ಅಂತ ಹೇಳಿದ್ರೇನು? ಪ್ರಶ್ನೆನ ಮಾಡೋದಷ್ಟೇ. ನಾವು ಏನನ್ನ ನೋಡ್ತೀವಿ, ಏನನ್ನ ಕೇಳ್ತೀವಿ, ಅದನ್ನ ಪ್ರಶ್ನೆ ಮಾಡ್ಬೇಕು. ಯಾಕೆ, ಏನು, ಎಂತ ಅಂತ ಹೇಳಿ ಕೇಳೋದೇ ವಿಜ್ಞಾನ ಅಷ್ಟೇ. ಅದರಲ್ಲಿ ಯಾವುದು ದೊಡ್ಡ ಅರಿವಿಲ್ಲ. ಎಲ್ಲದನ್ನು ಒಪ್ಕೊಳ್ಳೋದನ್ನೇ ಪ್ರಶ್ನೆ ಮಾಡೋದನ್ನ ನಾವು ವಿಜ್ಞಾನ ಅಂತ ಹೇಳ್ತೀವಿ. ನೋಡಿ, ನಮ್ಮ ಬದುಕನ್ನ ಮಗ್ಲ ನನ್ನನ್ನು ನೋಡಪ್ಪ, ಅದೇನ್ ನೋಡ್ತೀಯ, ಅವ್ರ ಮಾಸ್ಟರ್ ಯಾವಾಗಲೂ ಸಿಗ್ತಿರ್ತಾರೆ, ನಾನು ಈಗಿನ ಅರ್ಧ ಗಂಟೆನಲ್ಲಿ ಆಚೆ ಹೋಗ್ಬಿಡ್ತೀನಿ, ಮತ್ತೆ ನಾನು ನೋಡಕ್ ಸಿಗಲ್ಲ, ವಾಪಸ್ ಬರ್ತೀನಿ ಅಂತ ಗ್ಯಾರಂಟಿ ಅಲ್ಲ. ಹಾಗಾಗಿ ವಿಜ್ಞಾನ ನಮ್ಮ ಬದುಕನ್ನ ಹಸನುಗೊಳಿಸಿದೆ, ನಮ್ಮ ಬದುಕನ್ನ ಸುಧಾರಿಸಿದೆ. ನಿಮ್ಮ ತಾಯಿ ಅಡಿಗೆ ಮಾಡಿ ಬಟ್ಟೆ ತೊಳಿಬೇಕಿತ್ತು, ಪಾತ್ರೆ ತೊಳಿಬೇಕಿತ್ತು, ಆ ಪರಿಸ್ಥಿತಿ ಇಲ್ಲ ಈಗ. ಪಾತ್ರೆ ತೊಳೆಯೋದಕ್ಕೂ ಮೆಷಿನ್ ಇದೆ, ಬಟ್ಟೆ ತೊಳೆಯೋದಕ್ಕೂ ಮೆಷಿನ್ ಇದೆ. ಅದಕ್ಕೆ ವಿಜ್ಞಾನ ಕಾರಣ ಆಗಿದೆ. ಆ ವಿಜ್ಞಾನ ಕಾರಣ ಆಗಿರೋದ್ರಿಂದ ಟೀಚರ್ಸ್ಗಳು ಇಲ್ಲಿ ಪಾಠ ಮಾಡೋದಕ್ಕೆ, ಮನೆಯಲ್ಲಿ ಕೆಲಸವನ್ನ ಬೇರೆ ಇದನ್ನ ಜವಾಬ್ದಾರಿ ಕಡಿಮೆ ಮಾಡ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಇದು ಸಾಧ್ಯ ಆಗಿದೆ ವಿಜ್ಞಾನದಿಂದ. ಹಾಗಾಗಿ ನಾವು ವೈಜ್ಞಾನಿಕ ಮನೋಭಾವದ ಅರಿವನ್ನ ಮೂಡಿಸ್ಕೊಳ್ಬೇಕು ಅಂತ ಹೇಳಿ. ಒಂದು ನಿನ್ನೆ ಒಂದು ಪೂಜೆ ಆಗಿದೆ, ವರಲಕ್ಷ್ಮಿ ಪೂಜೆ ಆಗಿದೆ ಅಲ್ವಾ? ಎಲ್ಲ ಇಡೀ ಭಾರಿ ಸಂಭ್ರಮದಿಂದ ಮಾಡಿದ್ದೀವಿ. ಮೋಸ್ಟ್ಲಿ ಮಹಿಳೆಯರು ನಿಮ್ಮ ಶಾಲೆಯಲ್ಲಿ ಜಾಸ್ತಿ ಜನ ಇರೋದ್ರಿಂದ ಲೋಕಲ್ ಹಾಲಿಡೇನೂ ಕೂಡ ಕೊಟ್ಟಿದ್ದಾರೆ ಅಲ್ಲ? ನಿನ್ನೆ ರಜಾ ಇತ್ತು ತಾನೆ? ನಿನ್ನೆ ರಜಾ ಇತ್ತು. ನಾವು ಓದ್ಬೇಕಾದ್ರೆ, ನಾನು ಗವರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು, ಯಾಕಂದ್ರೆ ಪ್ರೈವೇಟ್ ಸ್ಕೂಲ್ ತುಂಬಾ ಕಡಿಮೆ ಇತ್ತು ಅವಾಗ ಹಳ್ಳಿನಲ್ಲಿ ಓದ್ಬೇಕಾದ್ರೆ. ನಾನು ಅಹಮದ್ ಅವರು ಎಲ್ಲ ಗವರ್ಮೆಂಟ್ ಸ್ಕೂಲಲ್ಲೇ ಓದಿದವರು. ಆದ್ರೆ ಈ ತರದ್ ಯಾವುದೂ ಇರ್ಲಿಲ್ಲ. ಯಾವಾಗ ಟಿವಿ ಬಂತೋ, ಎಲೆಕ್ಟ್ರಾನಿಕ್ ಮಾಧ್ಯಮ ಯಾವಾಗ ಬಂತೋ, ಈ ತರದೊಂದು ನಡವಳಿಕೆಗಳು ತುಂಬಾ ಜಾಸ್ತಿ ಆಯಿತು. ನಮ್ಮ ಮುಂದೆನೇ ಇದೆ, ನೀವು ನೋಡ್ತಾ ಇದ್ರಿ. ನಿನ್ನೆ ಆಗಿದ್ದಂತ ಮಹಾಲಕ್ಷ್ಮಿ ಪೂಜೆ, ಪುರದಮ್ಮ ಅಂತ ಕೇಳಿದ್ರಲ್ವಾ? ಪುರದಮ್ಮನಿಗೆ ನಾನು ನಿಮ್ಮ ವಯಸ್ಸಲ್ಲಿ 8-9ನೇ ಕ್ಲಾಸಲ್ಲಿ ನಮ್ಮ ಚಿಕ್ಕಪ್ಪ ಅಲ್ಲಿ ಫಾರೆಸ್ಟ್ ಗಾರ್ಡ್ ಆಗಿದ್ರು. ನನ್ನನ್ನ ಒಂದ್ಸಲ ನಮ್ಮ ಇಡೀ ಫ್ಯಾಮಿಲಿನ ಅಲ್ಲಿ ಕರ್ಕೊಂಡು ಹೋಗಿದ್ರು ಒಂದ್ಸಲ ಪುರದಮ್ಮನ ಹತ್ರ. ಆದ್ರೆ ಒಂದೂ ಜನ ಇರ್ಲಿಲ್ಲ ಅಲ್ಲಿ. ಒಂದು ಸಣ್ಣ ಗುಡಿ, ಇಷ್ಟು ಗುಡಿ, ಅದಕ್ಕೆ ಮೊಸರನ್ನ ಆ ತರದನ್ನ ಪೂಜೆನ ಮಾಡ್ಕೊಂಡು ಮಾತ್ರ ಬರ್ತಿದ್ದು. ನೋಡಿ, ದೇವರು ಧಾರ್ಮಿಕ ಭಾವನೆಗಳು ಅಂತ ಹೇಳಿದ್ರೆ ಅಷ್ಟರಲ್ಲೇ ಇರ್ಬೇಕು. ಈಗ ಏನಾಗಿದೆ, ವರಮಹಾಲಕ್ಷ್ಮಿ ಪೂಜೆಯನ್ನ ಈಗ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದೆ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಆಚರಣೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಇಂತಹ ಒಂದು ವೈಜ್ಞಾನಿಕ ಯುಗದಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಮಹತ್ವವನ್ನ ಕೊಡಬೇಕಾಗಿತ್ತು, ನಮ್ಮ ಬದುಕನ್ನ ಹಸನಗೊಳಿಸೋದಕ್ಕೆ ಮಹತ್ವವನ್ನ ಕೊಡಬೇಕಾಗಿತ್ತು. ಸರ್ಕಾರಿ ಶಾಲೆಗಳು ನೋಡಿ, ನಿನ್ನೆ ಒಂದು CJP ಅಂತ ಹೇಳಿ ಗೊತ್ತಲ್ಲ, ಜೈಪುರದಲ್ಲಿ ಒಂದು ಸರ್ಕಾರಿ ಶಾಲೆ ಚೆನ್ನಾಗಿಲ್ಲ, ಕೊಟ್ಟಿಗೆನಲ್ಲಿ ನಡೀತಾ ಇದೆ, ಅದನ್ನ ಸರಿಪಡಿಸಿ ಅಂತ ಹೋಗಿದ್ದಕ್ಕೆ ಇಡೀ ಹಳ್ಳಿ ಜನ ಎಲ್ಲ ಸೇರ್ಕೊಂಡು ಅವ್ರನ್ನ ಹೊಡೆದು ಓಡಿಸಿದ್ರು. ನಿಮಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ನಾವು ಒಂದು ರಾಜ್ಯ ಸಮ್ಮೇಳನ ಆಯ್ತು ಮೊನ್ನೆ ಕಳೆದ ವಾರ. ಒಂದು ರಾಜ್ಯ ಸಮ್ಮೇಳನದಲ್ಲಿ ಒಂದು ತೀರ್ಮಾನ ತಗೊಂಡಿದ್ವಿ. ನಿಮ್ಗೆ ನಿಮ್ ಮನೆಗೆ ಹೋದ ತಕ್ಷಣ, ನಮ್ಮ ಮನೇಲಿ ಏನೇ ಕಷ್ಟ ಇದೆ, ಎಲ್ಲರ ಮನೆಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ ಅಲ್ವಾ? ಆಂಡ್ರಾಯ್ಡ್ ಫೋನ್ ಗೊತ್ತಾಯ್ತಲ್ವಾ ನಿಮ್ಗೆ? ಆಂಡ್ರಾಯ್ಡ್ ಫೋನ್ ಅಂತ ಹೇಳಿದ್ರೆ ಕೈನಲ್ಲಿ ಈ ತರದೊಂದು ಫೋನ್ ಇರುತ್ತೆ ಅಲ್ಲ? ಎಲ್ಲರ ಮನೆಯಲ್ಲೂ. ನಮ್ಮ ಮನೆಯಲ್ಲಿ ಬಡತನ ಇರಲಿ, ಆರ್ಥಿಕ ಸಮಸ್ಯೆ ಇರಲಿ, ಆದ್ರೆ ಒಂದು ಆಂಡ್ರಾಯ್ಡ್ ಫೋನ್ ಇದೆ. ಸರ್ಕಾರನೂ ಕೂಡ ಅದನ್ನ ಅನಿವಾರ್ಯ ಮಾಡಿಟ್ಟಿದೆ. ಈಗ ಟೀಚರ್ಸ್ಗಳು ಅದರಲ್ಲಿ ಡಾಟಾ ಇಟ್ಕೊಂಡಿರ್ಬೇಕು, ಆಂಡ್ರಾಯ್ಡ್ ಫೋನ್ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಅಟೆಂಡೆನ್ಸ್ ಹಾಕ್ಬೇಕು ಅವ್ರು, ಇಲ್ಲಿ ನಾವು ಬಂದಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ನಾವು ಪುಸ್ತಕ ಓದುವ ಮಹತ್ವ ಕಡಿಮೆ ಆಗಿದೆ. ಪುಸ್ತಕ ಅರಿವನ್ನ ಕೊಡುತ್ತೆ, ಜ್ಞಾನವನ್ನ ಕೊಡುತ್ತೆ, ನನಗೆ ಹೊಸ ಲೋಕವನ್ನ ತೆರೆದುಕೊಡುತ್ತೆ, ಹೊಸ ಪ್ರಪಂಚಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಮೊಬೈಲ್ ಫೋನ್ ಅಲ್ಲಿ ಆ ಥರದ್ದಿಲ್ಲ. ಹಾಗಾಗಿ ಅದಕ್ಕೊಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಸಮಿತಿ ತೀರ್ಮಾನ ತೆಗೆದುಕೊಂಡಿತ್ತು. ಹಾಗೆ ಭಾರತೀಯ ಜ್ಞಾನ ವಿಜ್ಞಾನ ಸಮಿತಿ ಹಾಸನ ಜಿಲ್ಲೆ ಕೂಡ ತೀರ್ಮಾನ ತಗೊಂಡು ಒಟ್ಟು ಜಿಲ್ಲೆನಲ್ಲಿ ಒಂದು 25 ಶಾಲೆಗಳಲ್ಲಿ ಕಂಟಿನ್ಯೂಸ್ ಆಗಿ ಈ ತರದೊಂದು ಪ್ರೋಗ್ರಾಮ್ ಮಾಡಬೇಕು. ನಮ್ಮ ಸಣ್ಣ ಪುಸ್ತಕಗಳಿದೆ, ತುಂಬಾ ಸಣ್ಣ ಸಣ್ಣ ಪುಸ್ತಕಗಳು ಕನ್ನಡದಲ್ಲಿದೆ. ನಿಮಗೆ
ನೀವು ನಮ್ ಜೊತೆ ಕುತ್ಕೊಂಡು 1 ಗಂಟೆ ಇವ್ರು ಏನ್ ಅನುಮತಿ ಕೊಡ್ತಾರೆ ಅಷ್ಟು ಕಾಲ ಓದೋದು, ಆ ಪುಸ್ತಕನ ಓದೋದು. ನೀವು ಏನ್ ಓದ್ತೀರಿ ನಿಮ್ಗೆ ಅದರಲ್ಲಿ 1-2 ಲೈನ್ಗಳನ್ನ ನೀವು ಯಾರಾದ್ರೂ 4 ಜನ ಎದ್ದು ನಿಂತ್ಕೊಂಡು ಮಾತಾಡೋದು ಇದೆ. ಇದು ಒಂದು ಸಣ್ಣ ಹೊರತನೆ ಒಂದು ದೊಡ್ಡ ನದಿ ಹುಟ್ಟೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನೀವು ಒಂದೇ ಸೆಂಟೆನ್ಸ್ ಮಾತಾಡಿ, 2 ಸೆಂಟೆನ್ಸ್ ಮಾತಾಡಿ, ಪುಸ್ತಕದಲ್ಲಿ ನಿಮ್ಗೆ ಏನ್ ಅರ್ಥಕೊಂಡ್ರಿ, ಏನ್ ಒಳ್ಳೇದಿದೆ ಅಥವಾ ಕೆಟ್ಟದ್ದಿದೆ, ನೀವೇನ್ ಅದನ್ನ ವಿಮರ್ಶಾತ್ಮಕವಾಗಿ ನೋಡಿದ್ರಿ, ಅದನ್ನ ನಮ್ ಜೊತೆಗೆ ಮಾತಾಡಬೇಕು. ಈ ಕಾರ್ಯಕ್ರಮದ ಇಷ್ಟೇ ಉದ್ದೇಶ, ಇದೇನು ಇಲ್ಲ. ನೀವು ಪುಸ್ತಕ ಕೊಡ್ತೀವಿ, ನೀವು ನಿಮ್ಮ ಪಾಡಿಗೆ ನೀವು ಓದೋದು, ನಾವು ಇಲ್ಲಿ ನಿಮ್ ಜೊತೆಗೆ ಇರ್ತೀವಿ. ಮುಗಿದ ಮೇಲೆ ಒಂದು 10 ನಿಮಿಷ ಎಲ್ಲರೂ ಸಾರಿ ಬರುತ್ತೆ, ಆದ್ರೆ ಮಸಾಲೆ ಹಾಕಲಿಲ್ಲ ಅಂದ್ರೆ ಬರಲ್ಲ. ಸೋಮವಾರದಿಂದ ಶುಕ್ರವಾರದವರೆಗೂ ನೀವು ಓದಿರ್ತಿರಲ್ಲ, ಅದು ಬರೀ ಬದನೆಕಾಯಿ, ಹೀರೆಕಾಯಿ, ಡ್ರೈ ಮಟನ್ನು ತಿನ್ನಕ್ಕಾಗಲ್ಲ. ಮನುಷ್ಯರು ಮಟನ್ ತಿನ್ಬೇಕು ಅಂದ್ರೆ ಮಸಾಲೆ ಹಚ್ಬೇಕು ಅಲ್ವಾ, ಸ್ವದ ಅಂತ ಚೆನ್ನಾಗಿ ಉದುರಿಸಾಕ್ಬೇಕು. ಈ ಉದುರಿಸಾಕಕ್ಕೆ ಮಸಾಲೆ ದಿನ ಅಂತೇಳಿ ನಾವು ಕರಿತಿದ್ವಿ ಅದನ್ನ. ಪುಸ್ತಕದ ಬದನೆಕಾಯಿ ಸಾರಿಗೆ ಬರ್ಬೇಕು ಅಂದ್ರೆ ಅದು ಚಂದದ ಮಸಾಲೆ ಹಾಕ್ಬೇಕಂತೆ, ಪಕ್ಕದ ಮನೆಗೆ ಘಮ ಬರ್ಬೇಕಂತೆ, ಹೊಟ್ಟೆ ಕಿಚ್ಚು ಬರ್ಬೇಕಂತೆ ಮನೆಗೆ. ಆ ಹೊಟ್ಟೆ ಕಿಚ್ಚು ಬರ್ಸೋ ಕೆಲಸ ಶನಿವಾರ ಮಾಡ್ತಿದ್ರು. ನಾವಿವಾಗ ಮಾತಾಡ್ತಿದ್ವಿ ಅಲ್ಲಿ ನಿಂತ್ಕೊಂಡು, ಅದು ಅವ್ರು ಕಲಿಸ್ಕೊತಿರೋ ಫಲ. ಅವತ್ತು ಹುಡುಗರ ದಿನ, ಮೇಷ್ಟ್ರ ದಿನ ಅಲ್ಲ. ವಾರದಲ್ಲಿ 5 ದಿನ ಮೇಷ್ಟ್ರ ದಿನ. ಮೇಷ್ಟ್ರು ಅಲ್ಲಿ ಕುತ್ಕೊಂಡು ಹುಡುಗರು ಏನಾದ್ರೂ ಮಾಡ್ಬೇಕು, ನೀನು ಪಲ್ಟಿನಾದ್ರೂ ಓಡಿ, ಹಾಡಾದ್ರೂ ಹಾಡು, ಜೋರಾಗಿ ಅದೇನ್ ಬೈತಿದ್ಯಲ್ಲ ರೋಡಲ್ಲಿ ಬಂದು ಬೈ ಅನ್ನೋದು. ಸೊ ನಿಮ್ಮೊಳಗಿನ ಇದೆಯಲ್ಲ, ಹೊರಗೊಂದು ಎನರ್ಜಿ ಇದೆ. ಆ ಎನರ್ಜಿಯನ್ನು ಹೊರ ಕಕ್ಕಬೇಕು ಅಂತ ಕಕ್ಸಿ 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 ನಮ್ಮನ್ನು ಓದಿಸಿದ್ದಾರೆ, ಕಕ್ಸಿ 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 ನಮ್ಮನ್ನು ಮಾತಾಡ್ಸಿದ್ದಾರೆ. ಈಗ ಸರ್ಕಾರನೇ ವಾರದಲ್ಲಿ 1 ದಿನ ಬ್ಯಾಕ್ ಫ್ರೀ ಡೇ ಮಾಡಿದೆ. ಬ್ಯಾಕ್ ಫ್ರೀ ಡೇ ಅಂತ ಅಂದ್ರೆ ಅರ್ಥ 5 ದಿನ ಮೇಷ್ಟ್ರು ನಿಮ್ ತಲೆ ಕೊರೆದಿದ್ದಾರೆ. ಈಗ ನೀವು ಮೇಷ್ಟ್ರು ತಲೆ ಕೊರೆಯಿರಿ ಅಂತ. ಮೇಷ್ಟ್ರು ತಲೆ ಕೊರೆಯೋದು ಅಂದ್ರೆ ತಂದೆ ಡ್ರಿಲ್ ಹೊಡೆಯೋದಲ್ಲ, ಅದಕ್ಕೆ ಪ್ರಶ್ನೆಗಳು ಸರಿ ಮಾಡಿ ಹಾಕ್ಬೇಕು, ಹಾಡಬೇಕು, ಇದನ್ನೆಲ್ಲ ಕೇಳ್ಬೇಕು. ಅದಕ್ಕೇನೆ ದಸರೆ ಸಂಭ್ರಮ ಶನಿವಾರ. ಸಂಭ್ರಮ ಅಂದ್ರೆ ನೀವು ಹೇಳೋದು ಆ ಸಂಭ್ರಮ ಸರಸ್ವತಿಯ ಸಂಭ್ರಮನೂ ಆಗ್ಬೇಕು ಅಂತ ಅಲ್ವಾ. ಲಕ್ಷ್ಮಿ ಬೇಡ, ನಮಗೆ ಲಕ್ಷ್ಮಿ ಬರ್ತಾಳೆ, ಸರಸ್ವತಿ ಬೇಕಾಗಿರೋದು. ಸರಸ್ವತಿ ನಮಗೆ ಸರಸ್ವತಿ ಪೂಜೆ ಮನೆ ಮಾಡಿದೆ. ಸರಸ್ವತಿ ಬಗ್ಗೆ ಏನಿಲ್ಲ, ಬರ್ಲಿ ಲಕ್ಷ್ಮಿ ಬರ್ಲಿ, ಲಕ್ಷ್ಮಿ ಬರ್ಲಿ, ಲಕ್ಷ್ಮಿ ಬರ್ಲಿ ಅಂತ. ಗಂಡನ ಆಯಸ್ ಜಾಸ್ತಿ ಆಗಿ ಅಂತ ಹೆಣ್ಮಕ್ಳು ಉಪವಾಸ ಇದ್ದಿದ್ದೇ ಗಂಡ ಉಂಟಾಡಿ ತಿರುಗಿದೆ. ಆದ್ರೆ ಸರಸ್ವತಿ ಬಗ್ಗೆ ನಾವು ಮಾತಾಡಿಲ್ಲ. ಸರಸ್ವತಿ ಬಗ್ಗೆ ನಮ್ಮ ಪುರಾಣದಲ್ಲೂ ಕೂಡ ಪ್ರಾಧಾನ್ಯತೆ ಇಲ್ಲ. ಯಾಕಂದ್ರೆ ಬ್ರಾಹ್ಮಣ ಹೆಂಡತಿ ಏನಾದ್ರು ಕೃಷ್ಣ ಹೆಂಡತಿಗೆ, ಶಿವನ ಹೆಂಡತಿಗೆ ನಾವು ಪ್ರಾಧಾನ್ಯತೆ ಕೊಟ್ಟರು. ನಾವೀಗ ಬ್ರಾಹ್ಮಣ ಹೆಂಡತಿ ಕೊಡಬೇಕಾಗಿದೆ. ಅದು ವಿದ್ಯೆ, ಸರಸ್ವತಿ ನಾವು ಹೇಳ್ತೀವಲ್ಲ, ಅದು ನಮ್ಮೊಳಗೆ ತಗೊಳ್ಳು. ಅದಕ್ಕೆ ಭದ್ರವಾಗಿ ಒಂದು ಮಾತಾಡಿದ್ದೇನೆ, ಪುಸ್ತಕಗಳು ಮಸ್ತಕವನ್ನು ತಯಾರಿಸುತ್ತೆ ಅಂತ ನಮ್ಮ ಟ್ಯಾಗ್ಲೈನ್ ಅದೇನೆ. ಹಾಗಾಗಿ ಓದುವಂತ ಮಜಾ, ಓದಿನ ಮಜವನ್ನ ನಮ್ಮ ಮಕ್ಕಳ ಜೊತೆ ಹಾಕಬೇಕು. ನಮಗೆ ಬಹಳ ಖುಷಿ, ಬಹಳ ನಿರಾಸೆ ಹೊಂದಿದ್ವಿ ನಾವು. ಹೊಸಕಾಲದ ಮಕ್ಕಳಿದಾರಲ್ಲ, ಜೆನ್ಸಿ, ಎಲ್ಲ ಜೆನ್ಸಿ, ಜೆನ್ ಆಲ್ಫಾ ಅಲ್ವಾ. ನಿಮ್ಮ ಬಗ್ಗೆ ಯಾರು ಏನೇನೋ ಹೇಳ್ತಿದ್ರು ನೋಡಿ. ಶ್ರೀಲಂಕಾ ಹಾಳು ಬಿದ್ದೋಯ್ತು ಜೆನ್ಸಿಯಿಂದ, ನೇಪಾಳ ಹಾಳು ಬಿದ್ದೋಯ್ತು, ಬಾಂಗ್ಲಾದೇಶ ಹಾಳು ಬಿದ್ದೋಯ್ತು. ಅಂದ್ರೆ ಆಕ್ರೋಶದಿಂದ ಅಲ್ಲಿಯ ಆಡಳಿತ ಬಿಸಾಕಿದ್ರು. ಆದ್ರೆ ಅವ್ರು ಹೆಂಗೆ ಕಟ್ಟಬೇಕಂತ ಗೊತ್ತಾಗಿಲ್ಲ. ಆದ್ರೆ ನಮ್ಮ ದೇಶದ ಯುವಕರಿದಾರಲ್ಲ, ಜೆನ್ಸಿಗಳಿಗೆ ಡೆಮಾಕ್ರಸಿನ ಇಟ್ಕೊಂಡು ಈ ದೇಶ ಸಂವಿಧಾನ ಇದಕ್ಕಿಂತ ಅದ್ಭುತವಾದ ಇನ್ನೊಂದು ಇಲ್ಲ ಅಂತ, ಇದಕ್ಕಿಂತ ಅದ್ಭುತವಾದ ಇನ್ನೊಂದು ಇಲ್ಲ ಅಂತ ಹೇಳಿ. ಹಾಗಾಗಿ ಅದನ್ನ ಇಟ್ಕೊಂಡು ಹೋರಾಟ ಮಾಡಿದ್ರಿ. ಪರೀಕ್ಷೆ ಇದಿರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಹೇಳಿದ್ರು ಜಾರ್ಖಂಡ್ ಸ್ಕೂಲ್ನಲ್ಲಿ, ಎಲ್ಲ ಕಡೆ ಸ್ಕೂಲ್ನಲ್ಲಿ ಏನೇನು ಅಕ್ರಮಗಳು ನಡೀತಾ ಇದೆ, ಏನೇನು ನಿಮ್ಗೆ ಅನ್ಯಾಯ ಆಗ್ತಿದೆ, ನಿಮ್ಗೆ ಅನ್ಯಾಯ ಆಗ್ತಿದೆ. ನಾವೇ ಕೆಲಸ ಸಿಗುತ್ತೆ ಅನ್ಕೊಂಡಿದ್ದೀರಾ? ಜಾಪಯ್ಯ ಸಿಗಲ್ಲ. ನೀವು MBBS ಮಾಡಿದ್ರು ಸಿಗಲ್ಲ. ಮೊನ್ನೆ ಒಂದಾಯ್ತು, 2030ನೇ ಇಸ್ವಿಗೆ ಈ ದೇಶದಲ್ಲಿ 2.5 ಲಕ್ಷ ಡಾಕ್ಟರ್ಗಳು ತಾಯಿಕೊಳ್ತಾರಂತೆ ಕೆಲಸ ಇದ್ದಂಗೆ. ಈಗ ಇಂಜಿನಿಯರಿಂಗ್ ಕೆಲಸ ಇಲ್ಲ ಬಿಡಿ, 10,000-20,000 ದುಡಿತಿದ್ದಾರೆ. ಕೆಲಸ ಇಲ್ಲ, ಕೆಲಸ ಕೊಡೋಕೆ ಉತ್ಪತ್ತಿ ಆಗ್ತಾ ಇಲ್ಲ. ಉತ್ಪತ್ತಿ ಆಗ್ತಾ ಅಂದ್ರೆ ಜ್ಞಾನ ಇಲ್ಲ ಅಂತ. ಜ್ಞಾನದಲ್ಲಿ ನಾವು ಮುಂದುವರೆದ್ರೆ ಮಾತ್ರ ವಿಶ್ವಗುರು ಆಗ್ತೀವಿ, CNR ಹೇಳಿದ್ರು. ಯಾಕಂದ್ರೆ ನಮ್ಮಲ್ಲಿ ಜ್ಞಾನ ಬೆಳೆಯಲಿಕ್ಕೆ ಬೇಕಾಗಿರುವಂಥ ಪೊಟೆನ್ಶಿಯಾಲಿಟಿ ಅದನ್ನು ಕಟ್ಟಬೇಕು. ಅದಕ್ಕೆ ನಾವು ಮಕ್ಕಳಲ್ಲಿ ಮೊಬೈಲ್ ಕೈಗೆ ಬಂದು ಇರೋದ್ರಿಂದ ಅದು ಓದೋ ಹವ್ಯಾಸನ ಕಿತ್ಕೊಂಡ್ಬಿಟ್ಟಿದೆ, ನೋಡೋ ಹವ್ಯಾಸನ ಜಾಸ್ತಿ ಮಾಡಿದೆ. ಏನ್ ನೋಡೋದು ಮಾಡಿದೆ, ಏನ್ ನೋಡ್ತೀರಿ ನೀವು? ರೀಲ್ಸು ಅಲ್ವಾ? ಒಂದಕ್ಕಿಂತ ಒಂದಿದ್ದ ಬರುವಂತ ರೀಲ್ಸು. ಕರುಳು ದುನಿಯಾ ಮುಟ್ಟಿದೆ, ಪ್ರಪಂಚ ಕೈನಲ್ಲಿದೆ, ಅದ್ರ ಗುಲಾಮರು ನಾವಾಗಬಾರ್ದು. ನಮ್ಮ ಹಿಡಿತದಲ್ಲಿ ಅದು ಇರಬೇಕು. ಅದು ಹಿಡಬೇಕು ಅಂದ್ರೆ ನನಗೆ ಓದಿನ ಒಂದು ಹವ್ಯಾಸ ಬರಬೇಕು ಅನ್ನೋ ಕಾರಣಕ್ಕಾಗಿ ನಾವು ಓದು ಒಂದು ಮಜವಾಗಿ ಓದಬೇಕು ಅಂತೇಳಿ ಸಣ್ಣ ಸಣ್ಣ ಪುಸ್ತಕನ
ವಿಶೇಷವಾಗಿ ನಾವು ವಿಜ್ಞಾನ ಜ್ಞಾನ ಕೊಡಬೇಕು ಅಂತ ಹೇಳಿ BGVS ಓದಿನ ಭಜನೆ ಶುರು ಮಾಡಿದ್ವಿ. ಪ್ರತಿ ಶನಿವಾರ ನಾವು ಈ ತರ ಶಾಲೆ ಹುಡ್ಕೊಂಡು ಹೋಗ್ತೀವಿ, ರಜೆ ಹಾಕೊಂಡು. ನಾನು ಎಂಪ್ಲಾಯಿ, ಇವ್ರು ಪ್ರಿನ್ಸಿಪಾಲ್ ರೋಡಲ್ಲಿ. ಅವ್ರು ದೊಡ್ಡ ಸಾಹಿತಿ, ಮೊನ್ನೆ ನನ್ನ ಪುಸ್ತಕ ಬಿಡುಗಡೆ ಆಯ್ತು ಅವ್ರದ್ದು. ನಾನು ಒಂದು ಕಾಲೇಜ್ ಮೇಸ್ಟ್ರು, ಮುಂದಿನ ವರ್ಷ ರಿಟೈರ್ಡ್ ಆಗ್ತೀನಿ. ರಿಟೈರ್ಡ್ ಆದ್ಮೇಲೆ ನಿಮ್ಮ ಮಧ್ಯಾಹ್ನ ಬರ್ತೀವಿ. ಶಾಲೆಗೆ ಹೋಗಿ ಮಕ್ಕಳಿಗೆ ಮೂರನ್ನೇ ಹೇಳೋದು ನಾವು. ನಿಮಗೂ ಇರೋದು, ಈ ದೇಶ ಈ ಜಗತ್ತು ಉಳಿಬೇಕು ಅಂದ್ರೆ ಪರಿಸರ ಉಳಿಬೇಕು. ಎರಡನೇದು, ಈ ದೇಶ ಉಳಿಬೇಕು ಅಂದ್ರೆ ಡೆಮೋಕ್ರಸಿ ಉಳಿಬೇಕು. ಡೆಮೋಕ್ರಸಿ ಉಳಿಬೇಕಂದ್ರೆ ನಮ್ಮ ದೇಶದ ಸಂವಿಧಾನ ಅರ್ಥ ಮಾಡ್ಕೊಳ್ಬೇಕು. ಮೂರನೇದು, ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಭಾವ. ಕುವೆಂಪು ಆಗಲೇ ಹೇಳಿದ್ರು, ವೈಚಾರಿಕ ಬುದ್ಧಿ, ವಿಜ್ಞಾನದ ಹಾದಿ, ಇವೆರಡು ಬೇಕು ಅಂದರೆ ನಮ್ಮ ಮಕ್ಕಳ ಜೊತೆ ನಾವು ಮಾತಾಡಬೇಕು ಅಂತೇಳಿ. ಹಾಗಾಗಿ ನಿಮ್ಮ ಜೊತೆ ನಾವಿವತ್ತು ಮಾತಾಡ್ಸಕ್ ಬಂದಿದ್ದೀವಿ, ನೀವೇ ಮಾತಾಡ್ತೀರ. ಈಗ ನಮ್ಮ ಕಾರ್ಯಕ್ರಮದ ರೂಪರೇಷೆ ಏನಿಲ್ಲ. ಆಕ್ಚುಲಿ 2 ಗಂಟೆ ಪ್ರೋಗ್ರಾಮ್ ಇದು ಅಂತ. ಈಗ ಹೆಚ್ಚು ಟೈಮ್ ಸಿಗ್ತಾ ಇರೋದ್ರಿಂದ ನಾವೀಗ ಒಂದು 50 ಪುಸ್ತಕ ತಂದಿದ್ದೀವಿ. 50 ಪುಸ್ತಕ ತಂದಿದ್ದೀವಿ, ನಿಮಗೆ ಕೊಡ್ತೀವಿ ಓದಕ್ಕೆ. ಈಗ ಅರ್ಧ ಗಂಟೆ ಕೂತ್ಕೊಂಡು ಹೊರಗಡೆ ಓದೋದು, ನೀವೇ ಓದಿ. ನಿಮ್ಗೆ ಇಷ್ಟದ ಪುಸ್ತಕ ನೀವು ಕುತ್ಕೊಂಡು ಓದಿದ ಮೇಲೆ ನೀವು ಆ ಪುಸ್ತಕನ ಎಷ್ಟು ಓದ್ತೀವಿ ಅಷ್ಟನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ಬಂದು ನೀವು ಭಾಷಣ ಮಾಡಿ. ಆ ಪುಸ್ತಕ ಕೊಡೋದು ಹೇಳಿ, ನಿಮ್ಗೆ ಏನು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಡಬಾ ಪುಸ್ತಕ ಅಂತ ಹೇಳಬೇಕು. ಇನ್ನು ಒಳಗಿದೆಯಲ್ಲ ಕ್ರಿಟಿಕ್, ಅದು ಹೊರಗೆ ಬರಬೇಕು. ಈ ಪುಸ್ತಕದಲ್ಲಿ ಏನೂ ಇಲ್ಲ ಅಂತೇಳಿ ನಿಮಗೆ ಅರ್ಥ ಆಗುವ, ಮಕ್ಕಳಿಗೆ ಬೇಕಾಗಿರುವ ವಿಜ್ಞಾನದ ಪುಸ್ತಕವನ್ನು ಸರಳವಾಗಿ BGVS ಪ್ರಕಟ ಮಾಡಿದೆ. ಮತ್ತು ಇನ್ನೊಂದಷ್ಟೇ ತೇಜಸ್ವಿಯ ಅದ್ಭುತ ಲೋಕಗಳಿದ್ದಾವೆ. ಯಾರ್ಯಾರಿಗೆ ಪುಸ್ತಕ ಇರುತ್ತೆ ನೀವೇ ಓದಿ. ಅರ್ಧ ಗಂಟೆ ನಿಮ್ಮ ಟೈಮು ಓದಿದ ನಂತರ ಮತ್ತೆ ಒಳಗೆ ಬಂದು ಸೇರ್ಕೊಳ್ಳೋಣ. ನಾವೆಲ್ಲ ಆ ಕಡೆ ಕೂತ್ಕೊಳ್ತೀವಿ. ಅಧ್ಯಕ್ಷರು ನಿಮ್ಮಲ್ಲೊಬ್ಬರಿಗೆ ಹಾಕ್ತೀರಿ, ಮೇಡಮ್ ಮನೆಗೆ ಸಮಾರೋಪ ಮಾಡ್ತಾರೆ. ನೀವು ನಿಮ್ಮ ಪುಸ್ತಕದ ಬಗ್ಗೆ ಹೇಳ್ತೀವಿ. ಇದಾಗ್ಬೋದಲ್ವಾ? ಇದು ಮೊದಲನೇ ಪ್ರಯೋಗ. ಈಗ ಪುಸ್ತಕನ ಯಾರ್ಯಾರು ಪುಸ್ತಕ ಓದ್ತೀರ ಕೈ ಎತ್ತಿ.